ಇನ್ನು ದುರಂತದಲ್ಲಿ ಮಡಿದಂತಹ ಏರ್ ಇಂಡಿಯಾದ ಸಹ ಪೈಲಟ್ ಕ್ಲೈವ್ ಕುಂದರ್ ಮಂಗಳೂರಿನವರು, ಮೂಲತಃ ಮಂಗಳೂರು ಅವರದ್ದು, ಮುಂಬೈನಲ್ಲಿ ವಾಸ ಇದ್ರು. ಸುಮಿತ್ ಸಬರ್ವಾಲ್ಗೆ ಏರ್ ಇಂಡಿಯಾ ವಿಮಾನದಲ್ಲಿ ಏನು ದುರಂತ ಸಂಭವಿಸಿತು, ದುರಂತದಲ್ಲಿ ಪತನ ಆಯಿತು ವಿಮಾನ, ಆ ವಿಮಾನದಲ್ಲಿ ಸುಮಿತ್ ಸಬರ್ವಾಲ್ ಅವರಿಗೆ ಅಸಿಸ್ಟ್ ಮಾಡ್ತಾ ಇದ್ರು ಕ್ಲೈವ್ ಕುಂದರ್. 1100 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ರು. ಇವರ ತಂದೆ ಕ್ಲಿಫೋರ್ಡ್ ಕುಂದರ್ ಮಂಗಳೂರಿನ ಮಲ್ಪೆ ಮೂಲದವರು. ತಾಯಿ ರೇಖಾ ಕುಂದರ್ ಏರ್ ಇಂಡಿಯಾ ಕ್ಯಾಬಿನ್ ಸಿಬ್ಬಂದಿಯಾಗಿದ್ರು, ಕ್ಯಾಬಿನ್ ಕ್ರೂ ಆಗಿದ್ರು. ಅವರು ಕೂಡ ಏರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಹಿಂದೆ ಆಸ್ಟ್ರೇಲಿಯಾದಲ್ಲಿರುವಂತಹ ತಮ್ಮ ಮಗಳ ಭೇಟಿಗಾಗಿ ಹೆತ್ತವರು ತೆರಳಿದಂತಹ ಸಂದರ್ಭದಲ್ಲಿ ಇಲ್ಲಿ ಮಗ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ವೃತ್ತಿ ಆರಂಭಿಸುವುದಕ್ಕೂ ಮುನ್ನ ಕ್ಲೈವ್ ಕುಂದರ್ ಫ್ಲೋರಿಡಾದಲ್ಲಿ ಕಮರ್ಷಿಯಲ್ ಫ್ಲೈಟ್ನ ಈ ಹಾರಾಟದ ಅನುಭವವನ್ನು ಪಡ್ಕೊಂಡಿದ್ರು, ಅಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ರು. ಅದಾದ ನಂತರ ಅವರು ಇಂಡಿಯಾಗೆ ಬಂದು ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿತ್ತು. ಮೂಲತಃ ಮಂಗಳೂರು, ಇವರ ತಂದೆ ಮೂಲತಃ ಮಂಗಳೂರಿನ ಮಲ್ಪೆಯವರು, ತಾಯಿ ಕೂಡ ಮಂಗಳೂರು ಮೂಲದವರು. ಮುಂಬೈನಲ್ಲಿ ಸೆಟಲ್ ಆಗಿತ್ತು ಕುಟುಂಬ. ಕ್ಲೈವ್ ಕುಂದರ್ ಅವರಿಗೆ ಮದುವೆಯಾಗಿರಲಿಲ್ಲ. ಅವರಿಗೆ ಇದರಲ್ಲೇ ಏನಾದರೂ ದೊಡ್ಡ ಸಾಧನೆಯನ್ನ ಮಾಡಬೇಕು ಅನ್ನುವಂಥ ಕನಸನ್ನ ಕಟ್ಕೊಂಡಿದ್ರಂತೆ. ತಂದೆ ತಾಯಿ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ತಮ್ಮ ಮಗಳನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಆದಂಥ ಅವಘಡ, ಆದಂಥ ದುರಂತ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಅವರ ಜೀವವನ್ನು ಕೂಡ ಬಲಿ ಪಡ್ಕೊಂಡ್ಬಿಟ್ಟಿದೆ. ಇನ್ನು ನಿನ್ನೆ ಪತನ ಆದಂಥ ವಿಮಾನದ ಮುಖ್ಯ ಪೈಲಟ್ ಸುಮಿತ್ ಸಬರ್ವಾಲ್ ಲಂಡನ್ಗೆ ಹೋಗಿ ಕರೆ ಮಾಡ್ತೀನಿ ಅಂತ ಹೇಳಿ ತಂದೆಗೆ ಹೇಳಿದ್ರು. ಜೊತೆಗೆ ತಂದೆಗೊಂದು ಮಾತನ್ನ ಕೊಟ್ಟಿದ್ರು. ಅದೇನು ಅಂದರೆ, ಇರುವಂತಹ ಕೆಲಸವನ್ನು ಬಿಟ್ಟು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ತಂದೆಗೆ ಮಾತು ಕೊಟ್ಟಿದ್ರಂತೆ. ಲಂಡನ್ಗೆ ಹೋಗಿ ಇಳಿದ ಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಗ ಸುಮಿತ್ ಸಬರ್ವಾಲ್ ಹೇಳಿದ್ರು. 88 ವರ್ಷದ ಸುಮಿತ್ ಅವರ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ತಾಯಿ ಹಲವು ವರ್ಷಗಳ ಹಿಂದೆ ಮೃತರಾಗಿದ್ದಾರೆ. ತಂದೆಯನ್ನ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಕೇವಲ 3 ದಿನಗಳ ಹಿಂದೆ ತಂದೆ ಮಗನ ಮಧ್ಯೆ ಈ ಮಾತುಕತೆಯಾಗಿತ್ತು. ಆಗ ಮಗ ಸುಮಿತ್ ಸಬರ್ವಾಲ್ ಅವ್ರಿಗೂ ಸುಮಾರು 55ರಿಂದ 56 ವರ್ಷ ವಯಸ್ಸು. ಅವರು ಹೇಳಿದ್ರಂತೆ, ಇಲ್ಲ ನಾನೇ ಬರ್ತೀನಿ, ಕೆಲಸವನ್ನ ಬಿಡ್ತೀನಿ, ಸಾಕು ಈ ಕೆಲಸ ಮಾಡಿದ್ದು, ನಿನ್ನನ್ನು ನಾನೇ ನೋಡ್ಕೊಳ್ತೀನಿ ಅಂಥೇಳಿ ಕೇವಲ 3 ದಿನಗಳ ಹಿಂದೆ ತಮ್ಮ ತಂದೆಗೆ ಮಾತನ್ನ ಕೊಟ್ಟಿದ್ರು ಸುಮಿತ್ ಸಬರ್ವಾಲ್. ಅದಾಗಿ ನಿನ್ನೆ ಫೋನ್ ಮಾಡಿದ್ದಾರೆ. ನಿನ್ನೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಲಂಡನ್ನಿಗೆ ಹೋಗಿ ರೀಚ್ ಆಗ್ತಾ ಇದ್ದ ಹಾಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಹಾಗೆ ಹೇಳಿದಂತಹ ಸುಮಿತ್ ಸಬರ್ವಾಲ್ ಅವರ ಬಗ್ಗೆ ತಂದೆಗೆ ಗೊತ್ತಾದಂತಹ ಸುದ್ದಿ, ಆ ನಂತರದಲ್ಲಿ ತನ್ನ ಮಗ ಇನ್ನಿಲ್ಲ ಅನ್ನುವಂಥ ಸುದ್ದಿ, ಸಾವನ್ನಪ್ಪಿದಂತಹ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಮಹಾರಾಷ್ಟ್ರದ ಸ್ಥಳೀಯ ಶಿವಸೇನೆಯ ಶಾಸಕ ದಿಲೀಪ್ ಲಾಂಡಿ ಅವರು ಸುಮಿತ್ ಸಬರ್ವಾಲ್ ಅವರ ತಂದೆಯ ಬಳಿ ತೆರಳುತ್ತಾರೆ, ಅವರ ನಿವಾಸಕ್ಕೆ ತೆರಳುತ್ತಾರೆ, ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.